ಈ ಸಮುದ್ರನೇ ಒಂಥರ ಮಾಯೆ ಅಲ್ವಾ. ಈಗ ಒಂದು ಸಾಲು ತುಂಬಾ ನೆನಪಾಗ್ತದೆ. ಒಂದಂತೂ ಫಿಕ್ಸ್ ಈ ವಿಡಿಯೋ ಪೋಸ್ಟ್ ಮಾಡಿದ್ಮೇಲೆ ಪುದುಚೇರಿಲಿ ನೋಡಲೇಬೇಕಾದಂತಹ ಒಂದು ಜಾಗ ಕೂಡ ಹೌದು. ಹೆಲೋ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ और ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಡೇ 2 ಅಟ್ ಪಾಂಡಿಚೇರಿ. ಇವತ್ತೇನು ಮಾಡ್ತೀವಿ, ಎಲ್ಲಿ ಹೋಗ್ತೀವಿ, ಪ್ರತಿಯೊಂದನ್ನು ಶೇರ್ ಮಾಡ್ತಾ ಹೋಗ್ತೀನಿ. ಪ್ರೀವಿಯಸ್ ವಿಡಿಯೋಸ್ ನೋಡಿಲ್ಲ ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಆಗಿರ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿದ್ರೆ ಕಡೆ ತನಕ ನೋಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವೆಲ್ಕಮ್ ವೆಲ್ಕಮ್, ಎಲ್ಲರಿಗೂ ವೆಲ್ಕಮ್. ನಿಮಗೂ ವೆಲ್ಕಮ್ ದೀಪಾ. ಥ್ಯಾಂಕ್ ಯು. ಗುಳಿಕೆನ ನೋಡ್ಕೊಳ್ಳಿ. ವೆಲ್ಕಮ್ ದೀಪಾ. ಗಾಡಿ ಓಡಿಸೋದು ಹೇಗಿತ್ತು ಮೈಸೂರಲ್ಲಿ ಓಡಿಸಿ ಹೇಳ್ಬೇಕು. ಇಲ್ಲಿ ತಣ್ಣ ಗಾಳಿ ಬರ್ತಾ ಇದೆ ಅಲ್ಲ, ಬಟ್ ಅಲ್ಲಿ ನಿಂತ್ಕೊಂಡಾಗ ಹೆವಿ ಬಿಸಿಲು, ಶಕೆ ಅನ್ನಿಸ್ತದೆ. ಬಟ್ ಹತ್ರ ಬರ್ತಾ ಇದ್ದಂಗೆ ಸ್ವಲ್ಪ ಗಾಳಿ ಬರ್ತಾ ಇದೆ. ಹಾ ಮ್ಯಾಮ್, ಎವ್ರಿಥಿಂಗ್ ನೋ ಮ್ಯಾಮ್, ಆಸ್ ಮಚ್ ಆಸ್ ಪಾಸಿಬಲ್. ಲುಕ್, ವರ್ಕ್ಶಾಪ್ ಅಟೆಂಡ್ ಮಾಡಕ್ಕೆ ಅಂತ ಬಂದ್ಬಿಟ್ಟು ನೀರಲ್ಲಿ ಆಡ್ತಾ ಇದ್ದಾರೆ. ವರ್ಕ್ಶಾಪ್ ಅಟೆಂಡ್ ಮಾಡಕ್ ಬಂದು ಬೀಚಲ್ಲಿ ಆಡ್ತಾ ಇದ್ದಾರೆ. ಗುಳಿಕೆನೆ ಗೀತಾ, ನೀವು ಬಂದಿರೋದು ವರ್ಕ್ಶಾಪ್ ಅಟೆಂಡ್ ಮಾಡಕ್ಕೆ, ಬೀಚಲ್ಲಿ ಆಡಕ್ಕಲ್ಲ. ದಿವ್ಯಾ, ಅಲ್ಲಿ ಮುಂದ್ಗಡೆ ಬೋಟ್ ಇದೆ. ಬೋಟಲ್ಲಿ ಬ್ಯಾಗ್ನ ಇಟ್ಬಿಟ್ಟು ಬರೋಣ. ಮ್ಯಾಮ್ ಕೇರ್ಫುಲ್. ಈ ಸಮುದ್ರನೇ ಒಂಥರ ಮಾಯೆ ಅಲ್ವಾ, ಒಂಥರ ಮ್ಯಾಜಿಕ್ ಇದೆ ಇದರಲ್ಲಿ. ಎಂಥವ್ರನ್ನು ಮಗುವನ್ನಾಗಿಸ್ಬಿಡುತ್ತೆ ಒಂದು ಕ್ಷಣ. ಈ ಕಡೆ ಒಂಥರ ಕವಿಯನ್ನ ಕೂಡ ಮಾಡಿಬಿಡುತ್ತೆ. ನನಗಂತೂ ಈಗ ಒಂದು ಸಾಲು ತುಂಬ ನೆನಪಾಗ್ತದೆ. ಅದೇನು ಗೊತ್ತಾ, ಕಾದಿರುವೆ ಕಡಲಂತೆ, ಸೇರುವ ನದಿಯಂತೆ, ಬರಲು ನೀ ಮಳೆಯಂತೆ, ಕುಣಿವೆನ ನವಿಲಂತೆ. ನನಗಂತೂ ಬೀಚ್ ಅಂದರೆ ತುಂಬ ಇಷ್ಟ ಆಗುತ್ತೆ. ಸಮುದ್ರ ಅಂದರೆ ಸಖತ್ ಇಷ್ಟ ಆಗುತ್ತೆ. ಒಂದು ಸತಿ ಸಮುದ್ರದ ಹತ್ರ ಬಂದರೆ ರಿಟರ್ನ್ ಹೋಗಬೇಕು ಅಂತಲೇ ಮನಸ್ಸು ಬರಲ್ಲ. ನಿಮಗೂ ಹೀಗೇನ? ಕಮೆಂಟ್ ಮಾಡಿ. 9:45ಗೆ ವರ್ಕ್ಶಾಪ್ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಒಂದು ಸ್ವಲ್ಪ ಇಲ್ಲಿ ಎಂಜಾಯ್ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ದಾರೆ. ಸೊ ಬೀಚ್ ನೋಡೋದೇ ಒಂಥರ ಖುಷಿ. ಬೀಚಲ್ಲಿ ಆಡಿದ್ರೂ ಅಷ್ಟೇ, ಆಡಲಿಲ್ಲ ಅಂದರೂ ಅಷ್ಟೇ, ಬೀಚ್ ನೋಡೋದೇ ಒಂಥರ ಖುಷಿ. ಸೊ
ದಿಸ್ ಈಸ್ ವೇರ್ ಎಕ್ಸಾಕ್ಟ್ಲಿ ದ ವರ್ಕ್ಶಾಪ್ ಈಸ್ ಹ್ಯಾಪ್ನಿಂಗ್. ಸೊ ಬಂದಿದ್ದೀವಿ. ಮುಂದಿನ ನಾನು ಹೋಗ್ತಾ ಹೋಗ್ತಾ ಹೇಳ್ತಾ ಹೋಗ್ತೀನಿ. ಇವಾಗ ಕಾನ್ಫರೆನ್ಸ್ ಇದೆ, ಸೊ ಶೂಟ್ ಮಾಡೋಕ್ಕಾಗಲ್ಲ. ಐ ವಿಲ್ ಗೆಟ್ ಬ್ಯಾಕ್ ಟು ಯು ಗೈಸ್ ಇನ್ ಅ ವೈಲ್. An eternity later. ಸೊ ಡನ್ ಫಾರ್ ದ ಡೇ. ಫಸ್ಟ್ ಡೇನ ವರ್ಕ್ಶಾಪ್ ಮುಗೀತು. ಅಲ್ಲಿ ಕನ್ಸಿಡರಿಂಗ್ ಎವ್ರಿಬಡೀಸ್ ಪ್ರೈವಸಿ ನಾನು ವಿಡಿಯೋ ಶೂಟ್ ಮಾಡಿಲ್ಲ. ಒಂದಷ್ಟು ಕ್ಲಿಪ್ಸ್ ಮಾತ್ರ ತೊಗೊಂಡಿದ್ದೀನಿ. ಅದನ್ನು ಪೋಸ್ಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಬಿಕಾಸ್ ಮ್ಯಾಟ್ ಆಗುತ್ತಲ್ಲ, ಎಲ್ಲರಿಗೂ ಇಷ್ಟ ಆಗಲ್ಲ ವ್ಲಾಗ್ಸಲ್ಲಿ ಬರೋಕ್ಕೆ, ಪಬ್ಲಿಷ್ ಆಗೋಕ್ಕೆ, ಯಾರಾದರೂ ಪೋಸ್ಟ್ ಮಾಡೋವಾಗ ಎಲ್ರಿಗೂ ಇಷ್ಟ ಆಗಲ್ಲ. ಅದಕ್ಕೋಸ್ಕರ ಅದನ್ನು ಯೋಚನೆ ಮಾಡಿಬಿಟ್ಟು ಪೋಸ್ಟ್ ಮಾಡ್ತೀನಿ. ಬಟ್ ಹವೆವರ್ ಇಟ್ ವಾಸ್ ಅ ಲಾಂಗ್ ಡೇ, ಒನ್ ಫುಲ್ ಡೇ, ಲಾಟ್ ಆಫ್ ಎಕ್ಸಸೈಸ್, ಡಿಸ್ಕಷನ್ಸ್ ಎಲ್ಲ ತುಂಬ ಇದ್ದಿದ್ದರಿಂದ ತುಂಬ ಯೋಚನೆ ಮಾಡೋಕ್ಕಿತ್ತು. ಹಾಗಾಗಿ ಮೆಂಟಲಿ ಒಂಥರ ಟಯರ್ಡ್ ಫೀಲಿಂಗ್ ಇದೆ. ಅದಕ್ಕೆ ಸೆಷನ್ ಮುಗಿದ ತಕ್ಷಣ ಫಸ್ಟು ನಾನು ಎಲ್ಲಿ ಬರ್ತಾ ಇದ್ದೀನಿ ಗೊತ್ತಾ? ಸೀಶೋರ್ ಹತ್ರ. ಲುಕ್ ಅಟ್ ಇಟ್, ಅಮೇಝಿಂಗ್. ಸೊ ನಾಟ್ ಮೆನಿ ಪೀಪಲ್ ಆರ್ ಅರೌಂಡ್. ಸೊ ಅಲ್ಲೇ ನಮ್ಮದು ವರ್ಕ್ಶಾಪ್ ಆಗ್ತಾ ಇರೋದು. ಸೊ ಈಕೋ ಬೀಚ್ ರೆಸಾರ್ಟು, ಅಲ್ಲಿ ನಮ್ಮದು ವರ್ಕ್ಶಾಪ್ ಸೆಷನ್ಸ್ ನಡೀತಾ ಇದೆ. ನಮ್ಮದು ಸೆಷನ್ ಮುಗೀತು, ಅದಕ್ಕೆ ನಾನು ಫಸ್ಟ್ ಇವಾಗ ಬಂದೆ ಇಲ್ಲಿ ಸೀಶೋರ್ ಹತ್ರ. ಮಿಕ್ಕಿದವರೆಲ್ಲ ಬರ್ತಾರೆ. ಅಲ್ಲಿ ತನಕ ಒಂದು ಸ್ವಲ್ಪ ಇಲ್ಲಿ ನಿಮಗೆ ತೋರಿಸುವ ಸೀನ್ ಕ್ಯಾಟೆಡ್ ಹೆಂಗೆ ಅಲೆಗಳು ಬರ್ತಾ ಇದೆ ಅಂದರೆ ಏನು ಬ್ಯೂಟಿಫುಲ್ ಆಗಿದೆ ಗೊತ್ತಾ? ತೋರಿಸ್ತೀನಿ ನೋಡಿ. ಅಲೆಗಳು ಹೆಂಗೆ ಬರ್ತಾ ಇದೆ ಅಂದರೆ ನಿಜ ಸಕ್ಕತ್ತಾಗಿ ಬರ್ತಾ ಇದೆ. ಸೌಂಡ್ ಕೇಳಿ. ಓ ವಾವ್, ಆಸಮ್. ಯಾರೂ ಇಲ್ಲ, ಸೊ ಒಬ್ಳೆ. ನನಗೇನು ಮಾತೇ ಬರ್ತಾ ಇಲ್ಲ. ನಿಜವಾಗ್ಲೂ ತುಂಬ ಬ್ಯೂಟಿಫುಲ್ ಆಗಿದೆ, ಸಕ್ಕತ್ತಾಗಿದೆ. ವೆದರ್ ತುಂಬ ಪ್ಲೆಸೆಂಟ್ ಆಗಿದೆ. ಓ ಮೈ ಗಾಡ್, ಹೋಯ್ತು ನನ್ನ ಪಾರ್ಟಿ ಇವತ್ತು. ಓಕೆ, ತುಂಬ ಚೆನ್ನಾಗಿದೆ. ಒಂದಂತೂ ಫಿಕ್ಸು, ಈ ವಿಡಿಯೋ ಪೋಸ್ಟ್ ಮಾಡಿದ್ಮೇಲೆ ನಮ್ಮ ಮನೇಲಿ ನನ್ನ ತಂಗಿ ಫಸ್ಟು ನಮ್ಮ ಅಮ್ಮಂಗೆ ತೋರಿಸ್ತಾಳೆ. ಆಮೇಲೆ ನಮ್ಮ ಮದರ್ ಇಂಡಿಯಾ ಮಹಾಮಂಗಳಾರತಿ ಮಾಡ್ತಾರೆ. ಅಷ್ಟು ಅಲೆಗಳಿದೆ, ಅಷ್ಟು ಅಲೆಗಳು ಬರ್ತಾ ಇದೆ. ಅಷ್ಟು ಜೋರಾಗಿ ಅಲೆಗಳು ಬರ್ತಾ ಇದ್ದಾಗ ಏನಕ್ಕೆ ಒಬ್ಬಳೇ ಅಲ್ಲಿ ಹೋಗಿದ್ದೆ ಅಂದ್ಬಿಟ್ಟು ನೋಡಿ, ಅಲೆಗಳು ಎಷ್ಟು ಜೋರು ಬರ್ತಿದೆ. ರವಿರಾಜ ಸೊ ನಾವು ಎಲ್ಲಿದ್ದೀವಿ ಅಂತ ಹೇಳಿದ್ರೆ, ಈಗ ಫುಲ್ ಡೇ ಇವತ್ತು ಬಂದು ವರ್ಕ್ಶಾಪಲ್ಲೇ ಸೆಷನಲ್ಲೇ ಆಗೋಯ್ತು. ಸೆಷನ್ ಮುಗಿಸ್ಕೊಂಡು ಇವಾಗ ಆನ್ ದ ವೇ ರೂಮ್ಗಂತ ಹೋಗ್ತಾ ಇದ್ವಿ. ವೈಟ್ ಹೌಸ್ ಇದೆ ಅಂತ ಹೇಳಿದ್ರು. ಪುದುಚೇರಿಲಿ ನೋಡಲೇಬೇಕಾದಂತಹ ಒಂದು ಜಾಗ ಕೂಡ ಹೌದು, ಅದಕ್ಕೆ ಇಲ್ಲಿ ಬಂದಿದ್ದೀವಿ ಇವಾಗ. ಸೊ ಟು ಎಕ್ಸ್ಪ್ಲೋರ್.
ಆ್ಯಕ್ಚುಲಿ ನಾವು ಇಲ್ಲಿ ಬೆಳಗ್ಗೆ ಬರಬೇಕಂತ ಅಂದ್ಕೊಂಡಿದ್ದು, ಬೆಳಗ್ಗೆ ಕೂಡ ಬರ್ತೀವಿ, ಬಟ್ ನೈಟಲ್ಲಿ ವ್ಯೂ ತುಂಬ ಚೆನ್ನಾಗಿದೆ. ಏನೋ ಎಕ್ಸಿಬಿಷನ್ ನಡೀತಾ ಇದೆ, ಲೈಟಿಂಗ್ ಎಲ್ಲ ಮಾಡಿದ್ದಾರೆ ಅಂತ ಸಜೆಸ್ಟ್ ಮಾಡಿದ್ರು, ಹೋಗ್ಬಿಟ್ಟು ಬನ್ನಿ ಅಂತ, ಅದಕ್ಕೆ ಬಂದಿದ್ವಿ. ಸೊ ಬನ್ನಿ ನೋಡುವ. ಇದೆ ನೋಡಿ ಪೊಲೀಸ್ ಹೆಡ್ ಕ್ವಾರ್ಟರ್ಸ್ ವೈಟ್ ಟೌನ್ ಅಲ್ಲಿ. ಇದಕ್ಕೆ ಎಕ್ಸಾಕ್ಟ್ ಆಗಿ ಆಪೋಸಿಟ್ ಸೀದಾ ಹೋದ್ರೆ ಒಂದು ಒಳ್ಳೆ ಬೀಚ್ ಇದೆ. ವ್ಯೂ ತುಂಬಾ ಚೆನ್ನಾಗಿರುತ್ತೆ, ನೋಡಲೇಬೇಕು ಅಂತ ಸಜೆಸ್ಟ್ ಮಾಡಿದ್ರು. ನೈಟಲ್ಲಿ ನೋಡಕ್ ತುಂಬಾ ಚೆನ್ನಾಗಿದೆ ಅಂತ ಸಜೆಸ್ಟ್ ಮಾಡಿದ್ರು, ಅದಕ್ಕೆ ಅಂತ ಇಲ್ಲಿ ಬಂದಿದ್ದೀನಿ. ಬನ್ನಿ ನಿಮ್ಗೂ ತೋರಿಸ್ತೀನಿ. ಸೊ ದೀಪು ಅಲ್ಲಿದ್ದಾರೆ, ಲತಾಶಾ ಅಂತ ಕರೀತಾ ಇದ್ದಾರೆ. ತಣ್ಣು ಹೊಡಿತಾ ಇದೆ ಗಾಳಿ, ಫುಲ್ ಚಳಿ ಆಗ್ತಾ ಇದೆ. ಹೆಂಗಿಂದ ಹೋದ್ರಿ ಮೇಲೆ? ಆ ಕಡೆ ಸ್ಟೆಪ್ಸ್ ಇದೆ, ಅಲ್ಲಿಂದ ಹೋಗೋಣ. Oh my God, look at it! ಅಲೆಗಳು ಹೇಗ್ ಬರ್ತಿದೆ ನೋಡಿ. ಸಕ್ಕತ್ತಾಗಿ ಬರ್ತದೆ ನೋಡಿ. ಇಲ್ಲೆಲ್ಲ ರಾಕ್ಸ್ ಇದೆ ಅಂಡ್ ಅಲ್ಲಿ ನೋಡಿ ಅಲೆ ಹೆಂಗ್ ಬರ್ತಿದೆ. ಎಲ್ಲ ಫೋಟೋ ಸೆಟ್ ಮಾಡ್ಕೊಂತ ಇದಾರೆ. ಸಕ್ಕತ್ತಾಗಿ ಬರ್ತದೆ. ಅಲೆಗಳು ಮಾತ್ರ ಹೆವಿ ಬರ್ತಿದೆ. ಅಲೆಗಳಂತೂ ಹೆವಿ ಬರ್ತಿದೆ ಅಲ್ಲಂತೂ ನೋಡಿ. ಸಕ್ಕತ್ತಾಗಿದೆ. ಚೈತ್ರ, ನಾವೇ ಫಸ್ಟ್ ರೀಚ್ ಆಗಿದ್ದು. ಲಾಸ್ಟ್ ಅಲ್ಲಿ ಹೊರಟವ್ಳು ನಾಳೆ, ಫಸ್ಟ್ ರೀಚ್ ಆಗಿದ್ದಾನೆ. ಇಲ್ಲಿ ನೋಡಿ ಬಂದ್ವಿ. ಓ ಮೈ ಗಾಡ್, ನೋಡೋಕೆ ಬರ್ಬೇಕಲ್ಲ. ಅಲ್ಲಿ ಆ ಕಡೆ ಅಲ್ಲಿ ಏನ್ ಫೋರ್ಸ್ ಇದೆ ಅಲ್ಲ. ಅಲ್ಲಿ ಸೀದಾ ಬರ್ತಾರ ನೋಡಿ ಚೈತ್ರ. ವಾವ್, ಅಮೇಜಿಂಗ್. ಅಲ್ಲಿ ನೋಡಿ ಚೈತ್ರ ಹೆಂಗ್ ಬರ್ತದೆ ಆ ಕಡೆ. ಅಯ್ಯೋ ವಾವ್, ಲವ್ಲಿ. ವಾವ್, ಫೈನಲಿ ಐ ಡಿಡ್ ಇಟ್.
ವೆಲ್ಕಮ್ ಬ್ಯಾಕ್. ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಹೇಗನ್ನಿಸ್ತು ಅಂತ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಅಂಟಿಲ್ ದೆನ್, ಲವ್ ಯು ಆಲ್, ಟೇಕ್ ಕೇರ್, ಸೈನಿಂಗ್ ಆಫ್, ಬಾಯ್ ಬಾಯ್.